ಹೊರದಳು ಈ ರೀತಿ ಬರ್ತದೆ, ಇದು ಯಾಕೆ ಲೇಟ್ ಮಾಡ್ತಾ ಇದ್ದಾರೆ ತುಂಬಿಕೊಳ್ಳೋದು ಅಂತ. ಇಷ್ಟೊಳ ಮತ್ತೆ ಇವ್ರದ್ದು ಒಂದು 2-2 ವರ್ಷ ದಾಟಿ ಹೋಗಿಬಿಡ್ತದೆ. ಮತ್ತು BJP ಅವರು ಮತ್ತೆ ಬರ್ದು ಬಡಿ ಇವರ ಬರ್ಬೋದು, ಏನೋ ಬರ್ಬೋದು ಗೊತ್ತಿಲ್ಲ, ಭವಿಷ್ಯ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದಾಗ ಈಗಿದ್ದಾಗ ಈಗ ತುಂಬಿಕೊಳ್ಳೇಬೇಕಂತ KPSCಯಿಂದ ತುಂಬಿಕೊಳ್ಬೇಕಾಗಿದ್ದು. ಇನ್ನು ಎಲ್ಲ ಬೇರೆ ಇಲಾಖೆಗಳಲ್ಲಿ 43 ಇಲಾಖೆಗಳಲ್ಲ 2,84,881 ಹುದ್ದೆಗಳು ಖಾಲಿ ಇದಾವೆ ಟೋಟಲಾಗಿ. ಕ್ಲರ್ಕ್ ಆಯ್ತು, ಮತ್ತೊಂದು ಆಯ್ತು, ಏನೇನು ಆಯ್ತು, ಎಲ್ಲ ಡಿಪಾರ್ಟ್ಮೆಂಟ್ 43 ಡಿಪಾರ್ಟ್ಮೆಂಟ್ ಅದು. ಯಾಕೆ ಲೇಟ್ ಮಾಡ್ತಾ ಇದ್ದಾರೆ? ಇದು ಭಾಳ ಪ್ರಮುಖವಾದ. ಯಾಕಂದರೆ ಇವತ್ತು ಕಲಿತಂಥ ವಿದ್ಯಾರ್ಥಿಗಳು ಖಾಲಿ ಕುಳಿತಿದ್ದಾರೆ. ಇದಕ್ಕೆ ಇಬ್ಬರಿದ್ದಂಥ ವ್ಯಕ್ತಿಗಳಿದ್ದಾರೆ, ಅವ್ರು ಹಾದಿ ನೋಡ್ತಾ ಇದ್ದಾರೆ. ಇನ್ನು ಶಿಕ್ಷಣದ ಬೇರೆ ರೀ, ಶಿಕ್ಷಣದಾಗಂತೂ 60,000 ಏನಪ್ಪ ಅಂತಂದ್ರೆ ಅಲ್ಲೇ ಹುದ್ದೆಗಳು ಖಾಲಿ ಇದ್ದಾವೆ. ಅಂದರೆ ಎಲ್ಲ ಕಡೆನೂ ಒಟ್ಟಿನಲ್ಲಿ ಟೋಟಲಾಗಿ ಈ ರೀತಿ ಇದ್ದಾವೆ. ಅಂದ್ರೆ ಎಲ್ಲ ಹಿಡ್ಕೊಂಡು ಈ ಒಂದು 2,84,881 ಈ ಹುದ್ದೆಗಳು ತುಂಬಿದ್ರೆ ಒಂದಿಷ್ಟು ನೆಮ್ಮದಿ ಆಗ್ಬೋದು, ಏನೋ ಒಂದು ಸ್ವಲ್ಪ. ಹೌದಪ್ಪ, ಒಂದಿಷ್ಟು ಈಗಿದ್ದಂಥವ್ರು ಒಂದಿಷ್ಟು ಅದೇ ಎಕ್ಸಾಮ್ ಮಾಡ್ಬೇಕಂತ ಕುಳಿತಂಥ ಮಕ್ಕಳಿಗೆ ಒಂದು ಸಮಾಧಾನ ಆಗ್ತದೆ. ಒಟ್ಟಾರೆಯಲ್ಲಿ ಹೇಳೋದೇನಪ್ಪ ಅಂತಂದರೆ ಯಾವುದೇ ಇಲಾಖೆ 43 ಇಲಾಖೆಗಳು ತುಂಬಿಸೋ ಜೊತೆಗೆ ಈ KPSC ಮೂಲಕ ಸಹಿತ ಈ ಎಲ್ಲ ಭರ್ತಿ ಮಾಡಿಕೊಂಡ್ರೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಸುರಕ್ಷಿತ ಆಗ್ತದೆ, ಜೊತೆಗೆ ಅವ್ರಿಗೆಲ್ಲ ಒಂದು ಉಪಜೀವನ ಆಗ್ತದೆ. ಇದನ್ನು ಈ ಸರ್ಕಾರ ತುರ್ತು ಮಾಡಬೇಕಾಗಿದೆ, ಆದರೂ ಮಾಡ್ತಾಯಿಲ್ಲ. ಮುಂದೆ ಹೋಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಈ ನಡುವೆ ಇಂಥ ಒಂದು ಹುದ್ದೆಗಳು ಇರೋದ್ರಿಂದಾಗೆ ಇನ್ನು ನಡುವೆ ಇಲ್ಲೊಂದಿಷ್ಟು ಏಜೆಂಟ್ಸು ಇರ್ತಾರೆ ರೀ. ಪಾಪ ಏನೋ PDO ಮಾಡ್ತಾನೆ ರೀ, ನಿಮ್ಮನ್ನು ಕ್ಲರ್ಕ್ನ ಮಾಡ್ತಾನೆ ರೀ, ಮತ್ತೊಂದು ಮಾಡ್ತಾನೆ ರೀ, KPSCಗೆ ಪಾಸ್ ಮಾಡಿಸ್ಕೊಡ್ತಾನೆ ರೀ ಅನ್ನೋ ಇದು ದೊಡ್ಡ ಹಾವಳಿ ರೀ. ಪಾಪ ಅನೇಕರು ಎಲ್ಲರೂ ದುಡ್ಡಿನಿಂದ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಮ್ಯಾಕ್ಸಿಮಮ್ KPSC ಮೇಲೆ ಆರೋಪಗಳಿದ್ದಾವೆ. ಮತ್ತು ಬೇರೆ ಎಲ್ಲ ದುಡ್ಡು ಕೊಟ್ಟರೆ ಆಗ್ತದೆ ಅಂತೇಳಿ. ನಮಗೆ ಈ ಸದಸ್ಯ ಗೊತ್ತದನ್ರಿ.